ಇದ್ದಕ್ಕಿದ್ದಂತೆ ಬಿರುಕು ಬಿಟ್ಟ ಭೂಮಿ, ನೆಲದಡಿಯಿಂದ ಹೊಮ್ಮಿತು ನೀರಿನ ಕಾರಂಜಿ. ದೃಶ್ಯ ನೋಡಿ ದಂಗಾದ ಜನ. ಮಳೆಗಾಲದಲ್ಲಿ ಗುಡ್ಡ ಕುಸಿತ, ರಸ್ತೆ ಕುಸಿತ, ಪೈಪ್ಲೈನ್ ಒಡೆಯುವುದು ಸಾಮಾನ್ಯವಾಗಿ ಕೇಳಿ ಬರುವ ಸುದ್ದಿ. ಆದ್ರೆ ಪುಣಿಯಾ ತಲೆಂಗಾಂವ್ ದಬಾಡಿಕೆಯಲ್ಲಿ ನಡೆದ ಘಟನೆ ಜನರನ್ನ ಬೆಚ್ಚಿ ಬೀಳಿಸಿದೆ. ಇಲ್ಲಿ ಸಾಮಾನ್ಯ ರಸ್ತೆ ಇದ್ದಕ್ಕಿದ್ದಂತೆ ಬಿರುಕು ಬಿಟ್ಟಿದೆ. ನೆಲದ ಕೆಳಗಿನಿಂದ ನೀರು ಚುಮ್ಮಲು ಪ್ರಾರಂಭಿಸಿದೆ. ಕೆಲವೇ ಸೆಕೆಂಡುಗಳಲ್ಲಿ ರಸ್ತೆಯ ಉದ್ದಕ್ಕೂ ನೀರು ತುಂಬಿ ಹರಿದಿದೆ. ಈ ಘಟನೆ ಸ್ಥಳೀಯರನ್ನ ಆತಂಕಕ್ಕೆ ಗುರಿ ಮಾಡಿದೆ. ಹೌದು, ಬೆಚ್ಚಿ ಬೀಳಿಸುವ ದೃಶ್ಯಾವಳಿ ಇಲ್ಲಿದೆ ನೋಡಿ. ಇಡೀ ಘಟನೆಯ ಸಿಸಿಟಿವಿ ದೃಶ್ಯಾವಳಿಗಳು ಜನರನ್ನ ಬೆಚ್ಚಿ ಬೀಳಿಸಿವೆ. ರಸ್ತೆಯಲ್ಲಿ ಎಲ್ಲವೂ ಸಾಮಾನ್ಯವಾಗಿ ಇರ್ತಿತ್ತು. ಜನ ನಡೆದಾಡ್ತಾ ಇದ್ರು, ವಾಹನಗಳು ಓಡಾಡ್ತಿದ್ವು. ಇದಕ್ಕಿದ್ದಂತೆ ರಸ್ತೆಯ ಮಧ್ಯದಿಂದ ನೀರು ಪ್ರವಹಿಸಿ ಭಾರಿ ಒತ್ತಡದಿಂದ ನೆಲ ಬಾಯಿ ಬಿಡುತ್ತದೆ. ಕೆಲವೇ ಕ್ಷಣಗಳಲ್ಲಿ ಎಲ್ಲಿ ನೋಡಿದರಲ್ಲಿ ನೀರು ತುಂಬಿ ಕೊಳ್ಳುತ್ತದೆ. ವರದಿಗಳ ಪ್ರಕಾರ ನೀರು ಸರಬರಾಜು ಯೋಜನೆಯ ಭಾಗವಾಗಿ ಸುಮಾರು 1.5 ವರ್ಷಗಳ ಹಿಂದೆ ಈ ಪ್ರದೇಶದಲ್ಲಿ ಹೊಸ ಪೈಪ್ಲೈನ್ ಹಾಕಲಾಗಿತ್ತು. ಅಧಿಕಾರಿಗಳು ಇತ್ತೀಚೆಗೆ ಪೈಪ್ಲೈನ್ ಪರೀಕ್ಷೆಯನ್ನ ಪ್ರಾರಂಭಿಸಿದ್ರು. ಈ ಸಮಯದಲ್ಲಿ ಪೈಪ್ಲೈನ್ ನ ಒಂದು ಜಾಯಿಂಟ್ ಇದ್ದಕ್ಕಿದ್ದಂತೆ ತೆರೆದು ತೀವ್ರ ಒತ್ತಡದಲ್ಲಿ ನೀರು ಹೊರಕ್ಕೆ ಬಿಡುಗಡೆಯಾಯಿತು. ನೀರಿನ ಒತ್ತಡ ಎಷ್ಟು ತೀವ್ರತೆಯಾಗಿತ್ತಂದ್ರೆ ರಸ್ತೆ ಅದನ್ನ ನಿಭಾಯಿಸಲು ಸಾಧ್ಯವಾಗಿಲ್ಲ. ಪರಿಣಾಮವಾಗಿ ಭೂಮಿಯ ಮೇಲ್ಮೈ ಬಿರುಕು ಬಿಟ್ಟಿದೆ. ಕೆಲವೇ ಕ್ಷಣಗಳಲ್ಲಿ ರಸ್ತೆಯ ಮಧ್ಯದಲ್ಲಿ ಒಂದು ದೊಡ್ಡ ಕುಳಿ ರೂಪುಗೊಂಡಿದೆ. ಪ್ರಾಥಮಿಕ ತನಿಖೆಯ ಪೈಪ್ಲೈನ್ ಅಳವಡಿಕೆಯ ಸಮಯದಲ್ಲಿ ತಾಂತ್ರಿಕ ನಿರ್ಲಕ್ಷ್ಯ ಕಂಡು ಬಂದಿದೆ ಎಂದು ತಿಳಿದು ಬಂದಿದೆ. ಪೈಪ್ಗಳನ್ನು ಸರಿಯಾಗಿ ಅಳವಡಿಸಲಾಗಿಲ್ಲ ಎಂದು ಅಧಿಕಾರಿಗಳು ಹೇಳಿದ್ದಾರೆ. ಇದರಿಂದಾಗಿ ಪರೀಕ್ಷೆಯ ಸಮಯದಲ್ಲಿ ಜಾಯಿಂಟ್ ತೆರೆದು ಇಡೀ ರಸ್ತೆಗೆ ಹಾನಿಯಾಗಿದೆ. ಜವಾಬ್ದಾರಿಯುತ ಗುತ್ತಿಗೆದಾರರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ತಲೆಂಗಾಂವ್ ಮುನ್ಸಿಪಲ್ ಕೌನ್ಸಿಲ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಿರೀಶ್ ದಬ್ಕೇಕರ್ ಹೇಳಿದ್ದಾರೆ. ಪೈಪ್ಲೈನ್ ದುರಸ್ತಿ ಮತ್ತು ರಸ್ತೆ ಪುನರ್ ನಿರ್ಮಾಣದ ಸಂಪೂರ್ಣ ವೆಚ್ಚವನ್ನ ಅವರಿಂದಲೇ ಭರಿಸಲಾಗುವುದು ಎಂದು ಹೇಳಿದ್ದಾರೆ. ಘಟನೆಯ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗುತ್ತಿದ್ದಂತೆ ಜನರು ಇದಕ್ಕೆ ನಿರಂತರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಪೈಪ್ಲೈನ್ ಸರಿಯಾಗಿ ಹಾಕಿದ್ದರೆ ಇಂತಹ ಪರಿಸ್ಥಿತಿ ಉದ್ಭವಿಸಿರಲಿಲ್ಲ ಎಂದು ಅನೇಕ ಬಳಕೆದಾರರು ಪ್ರಶ್ನಿಸುತ್ತಾರೆ. ಸಾರ್ವಜನಿಕ ಯೋಜನೆಗಳಲ್ಲಿ ಮೊದಲಿನಿಂದಲೂ ಗುಣಮಟ್ಟದಲ್ಲಿ ಆದ್ಯತೆ ನೀಡಿದ್ರೆ ಇಂತಹ ಘಟನೆಗಳನ್ನ ತಪ್ಪಿಸಬಹುದು ಎಂದು ಕೆಲವರು ಹೇಳಿದ್ದಾರೆ. ಈ ಮಧ್ಯೆ ಇತರರು ಇದನ್ನ ಸರ್ಕಾರಿ ಕೆಲಸದಲ್ಲಿನ ನಿರ್ಲಕ್ಷ್ಯ ಎಂದು ಉಲ್ಲೇಖಿಸಿದ್ದಾರೆ. ಪುಣೆ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ನಿವಾಸಿಗಳಿಗೆ ಈಗಾಗಲೇ ಗಮನಾರ್ಹ ತೊಂದರೆ ಉಂಟಾಗಿದೆ. ಅನೇಕ ಪ್ರದೇಶಗಳು ಜಲಾವೃತವಾಗಿದ್ದು ರಸ್ತೆಗಳು ಹಾಳಾಗಿವೆ. ಸಂಚಾರ ದಟ್ಟಣೆಯಿಂದ ಬಳಲುತ್ತಿವೆ. ಈ ಪೈಪ್ಲೈನ್ ಒಡೆದಿರುವುದು ಸ್ಥಳೀಯರ ಕಳವಳವನ್ನ ಮತ್ತಷ್ಟು ಹೆಚ್ಚಿಸಿದೆ. ಜನದಟ್ಟಣೆಯ ಸಮಯದಲ್ಲಿ ಈ ಆಘಾತ ಸಂಭವಿಸಿದೆ. ಎಷ್ಟು ದೊಡ್ಡ ಮಟ್ಟದ ಹಾನಿಯಾಗಿರುತ್ತಿತ್ತು ಎನ್ನುವುದನ್ನ ಊಹಿಸುವುದಕ್ಕೂ ಭಯವಾಗುತ್ತಿದೆ ಎಂದು ನಿವಾಸಿಗಳು ಹೇಳ್ತಾ ಇದ್ದಾರೆ. ಪುಣೆಯಲ್ಲಿ ಮಳೆಯ ಸಮಯದಲ್ಲಿ ಸಂಭವಿಸುವ ಘಟನೆಗಳು ಮಳೆಗಾಲ ಬರುವ ಮೊದಲು ಸಾರ್ವಜನಿಕ ನಿರ್ಮಾಣ ಯೋಜನೆಗಳ ಗುಣಮಟ್ಟ ಮತ್ತು ಸುರಕ್ಷತೆಯನ್ನ ಎಷ್ಟು ಗಂಭೀರವಾಗಿ ಪರಿಶೀಲಿಸಲಾಗುತ್ತದೆ ಎಂಬ ಪ್ರಶ್ನೆಗಳನ್ನ ಮತ್ತೊಮ್ಮೆ ಹುಟ್ಟು ಹಾಕಿವೆ. ರಸ್ತೆಯ ಕೆಳಗೆ ಪೈಪ್ಲೈನ್ ಒಡೆದು ಹೋಗುವುದು ಮತ್ತು ತೆರೆದ ಚರಂಡಿಯಲ್ಲಿ ಬಿದ್ದು ಮುಗ್ಧ ಮಗು ಮೃತಪಡುವಂತಹ ಘಟನೆಗಳು ಸಾರ್ವಜನಿಕ ಸುರಕ್ಷತೆಯ ಬಗ್ಗೆ ಕಳವಳವನ್ನ ಹುಟ್ಟು ಹಾಕುತ್ತಿದೆ. ರಸ್ತೆ ಒಡೆದಿರುವ ಸಿಸಿಟಿವಿ ದೃಶ್ಯಾವಳಿಗಳು ಪ್ರಸ್ತುತ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಿವೆ. ಜವಾಬ್ದಾರಿಯುತ ವ್ಯಕ್ತಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಿದ್ರೆ ಭವಿಷ್ಯದಲ್ಲಿ ಇಂತಹ ನಿರ್ಲಕ್ಷ್ಯ ಪುನರಾವರ್ತನೆಯಾಗುವುದಿಲ್ಲ ಎನ್ನುವುದು ಜನರ ಅಭಿಪ್ರಾಯವಾಗಿದೆ.